ವಿದ್ಯಾರ್ಥಿಗಳು ಈ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಂದ ನಾನು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇಂಥ ಗಣಿತಗಳನ್ನು ರಿವಿಷನ್ ಮಾಡ್ರಿ ಹೆಚ್ಚು. ಈಗ ಈ ಗಣಿತಗಳನ್ನು ತಿಳಿಸಿದಾಗ ಮುಂದೆ ನೀವು ಮಾಡ್ಬೇಕು. ಹಿಂದೆ ಆಗ್ಯಾವ್ಯವು, ಈಗ ನೀವು ಮಾಡಬೇಕು. ನಿಮಗೆ ಟೈಮ್ ಕೊಟ್ಟದ, ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ನೀವು ಗಣಿತಗಳನ್ನು ಮಾಡಿ ತೋರಿಸ್ರಿ. ಆಗ್ಯಾವ ಹಿಂದೆ ನೀವು ನೋಡಿರ್ಬೇಕು. ಸೀರಿಯಲ್ದೊಳಗೆ ಸೀರಿಯಲ್ ನೋಡಿದೆ ಇದನ್ನು ಮಾಡ್ಬೇಕು. ಹೆಂಗೆ ನಾ ತಿಳಿಸ್ತೀನಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವು ಸಜಾತಿ ಪದಗಳು ಅಂತಾರೆ. ಇವಕ್ಕೇನಂತಾರೆ? ಸಜಾತಿ ಪದಗಳು ಅಂದ್ರೆ ಒಂದೇ 35 ಎಲ್ಲ ಒಂದೇ ಸ್ಥಾನಕ್ಕೆ ಬಿಂದು ಅದ. ಇದಕ್ಕೆ ಸಜಾತಿ ಪದಗಳು ಅಂತಾರೆ. ಸಜಾತಿ ಪದಗಳು ಅಂದ್ರೆ ಏನು? 35 ಕಂಟಿನ್ಯೂ ಅದ, ಸ್ಥಾನ ಬೆಲೆನೂ ಸೇಮ್ ಅದ, ಅಂದ್ರೆ ಇವಕ್ಕೆ ಸಜಾತಿ ಪದಗಳು ಅಂತಾರೆ. ಇಲ್ಲಿ ನೋಡಿ, ಇದು ನೋಡಿ, ಇದು ಸಜಾತಿ ಪದನೇ. ಯಾಕೆ? 1.23 ಅದ, 2 ಸ್ಥಾನ ಅದ, ಇದಕ್ಕೂ 2 ಸ್ಥಾನ ಅದ, ಇದಕ್ಕೂ 2 ಸ್ಥಾನ ಅದ, ಅಂಕೆಲ್ಲ ಸೇಮೇ ಅಂದ್ರೆ ಇವಕ್ಕೆ ಸಜಾತಿ ಪದಗಳ ಸಂಕಲನ. ಸಜಾತಿ ಪದಗಳ ಸಂಕಲನವನ್ನು ವೇಗವಾಗಿ ಮಾಡುವುದೇ ಗುಣಾಕಾರ. ತಿಳ್ಕೊಂಡು ಐತಲ್ಲ. ಒಂದ್ಸಲ ಮಾಡಿದಿಂದ ಮ್ಯೂಟ್ ಮಾಡಿ ಮುಂದಿನ ಸಲ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಸಜಾತಿ 1.251, 1.251, 1.251 ಸೇಮ್ ಅದ. ಅವಾಗ ಇದನ್ನ ಹಿಂಗೆ ಲೈನ್ ಇಟ್ಟು ಹಿಡಿದು ಕೂಡಿಸ್ಕೋತ ಹೋಗಬಾರ್ದು. 1.251 ಗುಂಡ್ಲೆ 1 2 3 4 ಗುಂಪು 4ರಲ್ಲಿ ಗುಣಾಕಾರ ಮಾಡಿಬಿಡ್ಬೇಕು. ಖಲಾಸ್ ಮುಗೀತು. ಸೇಮ್ ಇರಬೇಕು ಅಂಕೆಗಳು, ಗುಂಪುನು ಸೇಮ್ ಇರಬೇಕು, ಸ್ಥಾನ ಬೆಲೆನೂ ಸೇಮ್ ಇರಬೇಕು. ಇದನ್ನು ತಿಳ್ಕೊಬೇಕು. 3 ಸ್ಥಾನವ ಇಲ್ಲ, ಇದಕ್ಕೂ 3 ಸ್ಥಾನವ ದಶಮಾಂಶ, ಇದಕ್ಕೂ 3 ಸ್ಥಾನವ, ಇದಕ್ಕೂ 3 ಸ್ಥಾನ, ಅಂಕೆಗಳು ಸೇಮ್ ಅವ. ಇದಕ್ಕೆ ಸಜಾತಿ ಸಂಕಲನ ವೇಗವಾಗಿ ಮಾಡೋದಂದ್ರೆ ಆ 5 ಮೂಲ ಸಂಖ್ಯೆ ಒಂದು ಇಟ್ಟು ಎಷ್ಟು ಗುಂಪದ ಆ ಗುಂಪಲ್ಲಿ ನೀವು ಗುಣಾಕಾರ ಮಾಡಬೇಕು. 4 1 4, 4 5 22, 4 2 8 1 2 10, 4 1 4 1 5. ಈಗ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ಬೇಕು. 5.004 ಇಷ್ಟು ಉತ್ತರ ಬಂದಿತ್ತಂದ್ರೆ ರೈಟ್ ಹಾಕ್ರಿ. ಈಗ ನಾನು ಮ್ಯೂಟ್ ಮಾಡಿ ನೀವು ಹಾಕ್ರಿ ಲೆಕ್ಕ. ಮ್ಯೂಟ್ ಮಾಡ್ರಿ, ಹಾಕ್ರಿ. ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಈಗ ನಾವೊಂದು ತೋರಿಸಿನಿ. ಈಗ ಮ್ಯೂಟ್ ಮಾಡಿ ನೀವು ಬಿಡಿಸಿರ್ಬೇಕು ಗಣಿತಗಳನ್ನ. ವಿಡಿಯೋ ಆನ್ ಮಾಡಿ ಬಿಡಿಸೋದಾಗಿತ್ತಂದ್ರೆ ನಾ ಈಗ ಮತ್ತೆ ತಿಳಿಸ್ತೀನಿ ನಾವು. ನೀವು ಅದಕ್ಕೆ ಮ್ಯೂಟ್ ಮಾಡ್ಲಿಕ್ಕೆ ನಾನು ಟೈಮ್ ಕೊಟ್ಟರು. 123 ಎಷ್ಟು ಗುಂಪು? 1 2 3 4. 4ರಲ್ಲಿ ಗುಣಾಕಾರ ಮಾಡ್ರಿ. ನೋಡಿ, 23 4 92, 4 1 4, 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಉತ್ತರ 4.92 ಬಂದಿತ್ತಂದ್ರೆ ರೈಟ್ ಹಾಕ್ರಿ. ನೋಡ್ರಿ ಹೆಂಗದ ಇದು ದಶಮಾಂಶ ಸಂಕಲನ. ವೇಗವಾಗಿ ಸಜಾತಿ ಪದಗಳನ್ನು ವೇಗವಾಗಿ ಕೂಡಿಸುವುದೇ ಗುಣಾಕಾರ. ಅದರಂಗ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದೊಂದು ಬೇರೆ ಟೈಪ್ ಅದ. ಇದನ್ನ ಹೆಂಗೆ ಹಚ್ಕೊಳ್ಳೋದು? ಹಿಂದೆ ಆಗ್ಯಾವ ನಿಮಗೆ ಇವು ಲೆಕ್ಕಗಳು. ಇವು ಸ್ಥಾನ ಮೇಲೆ ಹಚ್ಕೋರಿ. 1.1, ಆಮೇಲೆ 1.11 ಮ್ಯಾಲ 0 ಮಾಡ್ರಿ. 1.111 ಮ್ಯಾಲ 0 ಮಾಡ್ರಿ. ಸ್ಥಾನಗಳು ಕರೆಕ್ಟ್ ಮಾಡ್ಕೋಬೇಕು. 1.111 ಮ್ಯಾಲ 0 ಕೊಟ್ಕೋರಿ. ನೋಡಿ, ಇಷ್ಟು ಸರಳದ ಇದು. ಸುಮ್ಮನೆ ಕ್ರಮಬದ್ಧವಾಗಿ ಮಗ್ಗಿ ಬರೆದು ಬಿಡೋದು. ಇದು 1 ಇಡ್ರಿ, ಮುಂದಿನ ಅಂಕಿ 2 ಇಡ್ರಿ, ಮುಂದಿನ ಅಂಕಿ 3 ಇಡ್ರಿ, ಮುಂದಿನ ಅಂಕಿ 4 ಇಡ್ರಿ, ಬಿಂದು ಕೊಡ್ರಿ. ಎಷ್ಟು ಗುಂಪು? 1 2 3 4 ಗುಂಪದ. 4 ಇಟ್ಟು ಬಿಡ್ರಿ. ನೋಡ್ರಿ ಎಷ್ಟು ಸರಳದು. ನೋಡ್ರಿ ಹೆಂಗೆ ಈಸಿ ಟ್ರಿಕ್ಸ್ ಇರ್ತಾವ ಗಣಿತಗಳು. ನೋಡ್ರಿ ಇಂಥವು ಬಂದ್ರೆ ಮುಂದೆ ನೀವು ಮಾಡ್ಬೇಕು. ಮತ್ತೆ ಬೇಡ, ಮತ್ತೆ ರೀಪ್ಲೇ ಮಾಡ್ರಿ ನೀವು ವಿಡಿಯೋ. ಭಾಳ ಅಭ್ಯಾಸ ನಿಮಗೆ ಹೆಲ್ಪ್ ಆಗ್ತದೆ ಇದು ವಿಡಿಯೋದಿಂದ. ಸರ್ ತಿಳಿಸ್ಯಾರಪ್ಪ, ಇನ್ನೊಂದ್ಸಲ ಹೊಳ್ಳಿ ಮಾಡು ಅಂತ ಮನ್ಯಾಗ ಕೇಳಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಬರ್ತದ. ಇದನ್ನ ಹೆಂಗೆ ಹಚ್ತೀರಿ ನೋಡ್ರಿ. 3.5 ಸೇಮ್ ಅದ ಇಲ್ಲೋ ನೋಡ್ರಿ. ಸೇಮ್ ಇತ್ತು ಅಂದ್ರೆ ಎಷ್ಟು ಗುಂಪು? 1 2 3 4 5. ಇದು ನೋಡ್ರಿ, 5ರಲ್ಲಿ ಗುಣಾಕಾರ ಮಾಡ್ರಿ. 5 5 25, ಕೈಲ ಬಂತು 2, ಹೊರಗಿಡ್ರಿ 2, 5 3 15, 1 2 17, 1 ಸ್ಥಾನ ಬಿಟ್ಟು ಬಿಂದು ಇಡ್ರಿ. ಉತ್ತರ ಸಂಖ್ಯೆ
17.5 ಬಂದಿತ್ತಂದ್ರೆ ರೈಟ್ ಹಾಕ್ರಿ. ನಾನು ನಿಮಗೆ ವ್ಯವಕಲ್ ಲೆಕ್ಕ ಕಲಿಸಿದ್ದೆ, ಅವು ಬರ್ತಾವೆ ಈಗ ಮುಂದೆ. ವ್ಯವಕಲ್ ಬಿಟ್ಟ ಸ್ಥಳ ಚೌಕದಲ್ಲಿ ಬಿಟ್ಟ ಪದವನ್ನು ತುಂಬುದು ಬರ್ತದೆ, ಅದನ್ನು ನೀವು ಮಾಡಬೇಕು. ಯಾಕಂದ್ರೆ ಅದು ನೀವು ಹಿಂದೆ ಎಷ್ಟು ನೆನ್ಪಿಟ್ಕೊಂಡಿರಿ ಅನ್ನೋದು ರಿವಿಷನ್ ಹಾಕೋತ ಹೋಗ್ತದೆ ಅಭ್ಯಾಸ. ಇದು ಹಿಂದೆ ನಾವು ತಿಳಿಸಿದೀವಿ, ಆ ಗಣಿತ ಪ್ರಕಾರ ನೀವು ಮಾಡ್ರಿ ಅಂತ ಹೇಳ್ತೀವಿ, ನೀವು ಮಾಡಿರಬೇಕು. ಇಷ್ಟು ಉತ್ತರ ಬಂದಿತ್ತ ಕರೆಕ್ಟ್ ಹಾಕೋರಿ. ಇದರ ಉತ್ತರ ನೀವು 4 ಬಿಂದು ಈ ಚೌಕದಾಗ ಹಾಕಿದ ಉತ್ತರ ಬರ್ತಂದ್ರೆ ಪಾಲಕರ ಸಹಿ ಹಾಕ್ರಿ ಅವಕ್ಕೆ. ನೋಡಿ, ಇದು ಕರೆಕ್ಟ್ ಮಾಡಿದ್ದಂದ್ರೆ ನಿಮ್ಮ ಹುಡುಗ ಈ ಚೌಕದಾಗಿನ ಉತ್ತರ ಬಂದಿತ್ತಂದ್ರೆ ರೈಟ್ ಹಾಕಿ ಬಿಡ್ರಿ. ನೋಡ್ರಿ ಹೆಂಗೆ ಸಾಲ ಚಾಲು ಆಗ್ತದೆ. ಮನ್ಯಾಗ ಕೂತ್ಕೊಂಡು ನೀವು ಕಲ್ತು ಹುಡುಗರನ್ನ ತಯಾರು ಮಾಡಿ ಫಸ್ಟ್ ಕ್ಲಾಸ್ ಹುಡುಗರಿಗೆಲ್ಲ ಚಲೋ ಮನ್ಯಾಗ ಅನೌನ್ಸಿಸ್ತಂಗೆ ಹಾಲಾಗಿಲ್ಲ ಅದು ಹಾಕಿ ಚಂದಂಗೆ ಊಟಕ್ಕೆ ಹಾಕಿ ಒಬ್ರು ಯಾರ ಮನೆಯವ್ರೊಬ್ರು ಟೀಚರ್ ಆಗಿಬಿಡ್ರಿ, ಮುಗಿದು ಹೋಗ್ಕೊ. ಒಬ್ರು ಟೀಚರ್ ಆಗಿರ್ಬೇಕು ವಿಡಿಯೋ ಕ್ಲಾಸಿಗೆ, ಒಬ್ರು ಮನೆಯವ್ರು ಟೀಚರ್ ಆಗಿರಿ. ನೋಡ್ರಿ, ನೀವು ಟೀಚರ್ ಪೋಸ್ಟ್ ಆಗಿಬಿಡ್ತದೆ ನೀವು ಕಲಿಯೋದ್ರಿಂದ. ನೀವು ಪಾಲಕರು ಪೇರೆಂಟ್ಸ್ ಇನ್ನೂ ಸಣ್ಣವರಿದ್ರು, TCH ಆಗಿತ್ತು, D.Ed ಆಗಿತ್ತು ಅಂದ್ರೆ ಈ ಗಣಿತನ ಕಲಿತು ಟೀಚರ್ ಪೋಸ್ಟ್ ಆದದ್ದು ನಮ್ಮ ಶಾಲೆಯೊಳಗೆ ಎಷ್ಟು ಮಂದಿ ಇದ್ದಾರೆ? ಒಂದು ಮಿನಿಮಮ್ ಏನೆಲ್ಲ 5 ರಿಂದ 6 ಮಂದಿ ಟೀಚರ್ ಗೌರ್ಮೆಂಟ್ ಜಾಬ್ ಆಗ್ಯಾರ ನನ್ನಲ್ಲಿ ಡ್ಯೂಟಿ ಮಾಡಿದವ್ರು. ಹೋಗಿ ಕೇಳ್ಕೊರಿ, ನೀವು ಆಗ್ತೀರಿ. TCH ಆಗಿತ್ತು ಅಂತಂದ್ರೆ, D.Ed ಆಗಿತ್ತಂದ್ರೆ ಆರ್ಟ್ಸ್ದವ್ರಿಗೇನು ಬರಬಾರ್ದಂತ ಏನು ನಿಮ್ಮ ಮೇಲೆ ಎಲ್ಲರಿಗೂ ಬರ್ತದೆ ಗಣಿತ. ಟೀಚರ್ಗಳು ಟ್ರೈನಿಂಗ್ ತೊಗೊಂಡು ನಿಮ್ಮ ಹುಡುಗರು ತಯಾರು ಮಾಡಿ ನೀವು ಶಾಣ್ಯರಾಗಿ ಸಿಲೆಕ್ಟ್ ಆಗಿ ಟೀಚರ್ ಪೋಸ್ಟ್ ಆಗ್ತದೆ. ಎಲ್ಲರಿಗೂ ಹೆಲ್ಪ್ ಅದ. ಇದು ರೀಸ್ನಿಂಗ್ ಅದ, ಗಣಿತ ಅದ, ಎಲ್ಲ ನಿಮ್ಮ CETಗೂ ಹೆಲ್ಪ್ ಆಗ್ತದೆ. ಸ್ಟಡಿ ಮಾಡಿರಿ.